ನನ್ನ ಹತ್ರ ನನ್ನ ಪ್ರಾಸಿಕ್ಯೂಷನ್ ಬೇಡಿಕೆ ಏನಿತ್ತೋ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅದಕ್ಕೆ ಅದ್ರ ಮೇರೆಗೆ ನೋಟಿಸ್ ಕೊಟ್ಟಿದ್ದರು, ಶೋ ಕಾಸ್ ನೋಟಿಸ್. ಕಾರಣ ಕೇಳಿ, ಇದು ಯಾಕೆ ಅಬ್ರಾಮ್ ಅವರು ಕೇಳಿರೋ ಸ್ಯಾಂಕ್ಷನ್ ಕೊಡಬಾರ್ದು ಅಂತ ಸ್ವಲ್ಪ ತಿಳಿಸಿ ಅಂತ. ಅದನ್ನು ತಿಳಿಸೋದು ಬಿಟ್ಬಿಟ್ಟು ನಾನು ಹಾಕಿರೋ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹಾಕಿರೋ ಅಪ್ಲಿಕೇಶನಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೋಡಿ, ಇಂಥ ಪ್ಯಾರಾಗ್ರಾಫ್ ತಪ್ಪಿದೆ, ಇಲ್ಲಿ ಹೇಳಿರೋ ತಪ್ಪಿದೆ, ಇದು ತಪ್ಪಿದೆ, ಅದು ತಪ್ಪಿದೆ ಅಂತ ಯಾವುದನ್ನು ಹೇಳದೆ 3 ಗಂಟೆ ಕಾಲ ಕ್ಯಾಬಿನೆಟ್ ನಡೆಸಿ ನಮ್ಮದೇನು ತಪ್ಪಿಲ್ಲಪ್ಪ, ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು, ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಅಂತ ಹೇಳಿ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಅದ್ರ ಜೊತೆಗೆ ಏನು ಮಾಡ್ತಾರೆ ಇವ್ರಿಗೆ ಡಿಫೆನ್ಸು ಅಲ್ಲಿ ಹೇಳಿರೋದು ತಪ್ಪು ಅಂತಲ್ಲ, ಟಿ ಜೆ ಅಬ್ರಾಮ್ ಸರಿ ಇಲ್ಲ, ಟಿ ಜೆ ಅಬ್ರಾಮ್ ಸರಿ ಇಲ್ಲ, ಅಲ್ಲಿ ಹೇಳಿರೋದೆಲ್ಲ ಸರಿ ಐತೆ, ಟಿ ಜೆ ಅಬ್ರಾಮ್ ಸರಿ ಇಲ್ಲ ಅಂತ ಒಂದು ಆಪಾದನೆಯನ್ನು ಮಾಡಿದಾಗ ಇದು ಸಾಮಾನ್ಯವಾಗಿ ಯಾರಿಗಾದರೂ ಡೌಟ್ ಬರ್ತದೆ. ಆ ಡೌಟನ್ನು ಕ್ಲಾರಿಫೈ ಮಾಡೋ ಮೀಟಿಂಗ್ ನಡೀತೀಗ. ಸ್ಪಷ್ಟವಾಗಿ ಅವರಿಗೆ ಗೋಚರ ಆಗೋ ರೀತಿಯಲ್ಲಿ ನನ್ನ ಮೇಲೆ ಏನೇನು ಆರೋಪ ಮಾಡಿದಾರೋ ಅದಕ್ಕೆಲ್ಲ ಉತ್ತರ ಕೊಟ್ಟು ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ ನಾನು ಕನ್ವಿನ್ಸ್ ಆಗಿದ್ದೀನಿ, ಅವರು ಕನ್ವಿನ್ಸ್ ಆಗಿದ್ದಾರೆ ಅಂತ ಹೇಳಿದ್ಮೇಲೆ ಮುಂದಿನ ಹೆಜ್ಜೆ ಏನು ತಗೋಬೋದು ಅನ್ನೋದು ಕುತೂಹಲ. ನನ್ನ ವಿಶ್ವಾಸ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ. ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್ನು. ಆದರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಷನ್ನು ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ, ಇವತ್ತು ಎಲ್ಲದಕ್ಕೂ ಸಮಜಾಯಿಸಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ಹೇಳೋಕ್ಕಾಗಲ್ಲ, ನಮ್ಮ ಹತ್ರ ಹೇಳೋಕ್ಕೂ ಆಗಲ್ಲ, ನಾವು ಕೇಳೋದು ಸರಿಯಲ್ಲ. ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ. ಇದು ನನ್ನ ರಿಯಾಕ್ಷನ್. ಅದು ಲಾಸ್ಟ್ ಟೈಮ್ ಕೇಳಿದರು, ಮೊದಲನೇ ಬಾರಿ ನಾನು ಬಂದಾಗ. ಅದು ಆವತ್ತು ರಾತ್ರಿ ಸಾಯಂಕಾಲ ನಾನು ಇಮಿಡಿಯೇಟ್ಲಿ ತಂದು ಕೊಟ್ಟೆ. ಅದನ್ನು ಕ್ಯಾಬಿನೆಟಲ್ಲೂ ನೋಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ 2 ದಿನ ಬಿಟ್ಟು ಇನ್ನು ಕೆಲವು ಡಾಕ್ಯುಮೆಂಟ್ಸು ಇಮಿಡಿಯೇಟಾಗಿ ಅವಶ್ಯಕತೆ ಇಲ್ದಿದ್ದನ್ನು ನಾನು ತೊಗೊಂಬಂದು ಕೊಟ್ಟಿದ್ದೀನಿ. ಅದು ಆಲೈಸಿದ್ದಾರೆ. ಈಗ ಹೆಚ್ಚುವರಿ ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ. ಏನು ಕ್ಲಾರಿಫಿಕೇಷನ್ ನಮ್ಮ ಬಗ್ಗೆ ಮಾಡೋ ಆಪಾದನೆ ಏನು ಅಂತ, ಅದು ಸಾಮಾನ್ಯವಾಗಿ ನೀವೇ ಆದರೂ ಸರಿ, ಅವರೇ ಆದರೂ ಸರಿ. ನೀವು ಸರಿ ಸರ್ಕಾರ ಕರೆದಿದೆ, ಸರ್ಕಾರ ಏನು ಬರೆದು ಕೊಟ್ಟಿದ್ರು ನನ್ನ ವಿರುದ್ಧ, ಅದಕ್ಕೆ ಕ್ಲಾರಿಫಿಕೇಷನ್ ಕೇಳಬೇಕಲ್ಲ. ಯಾರೇ ಆದರೂ ಕೇಳ್ತಾರೆ, ಸಾಮಾನ್ಯ. ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ನಿಟ್ಟಿನಲ್ಲಿ ಏನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ? ಆ ಸಿದ್ಧತೆ ನಮಗೆ ಹೇಳ್ತಾರಾ? ನೀವಲ್ಲಿದ್ದರೆ ಹೇಳ್ತೀರಾ? ನೀವು ರಾಜ್ಯಪಾಲರ ಆಫೀಸಲ್ಲಿ ಇರ್ತೀರಾ, ನೀವು ನನಗೆ ಹೇಳ್ತೀರಾ? ನಿಮ್ಗೆ ಅನ್ನಿಸ್ತಾ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ? ಈಗ ಕ್ಲಾರಿಫಿಕೇಷನ್ ಕೇಳ್ಬೇಕಾರೆ ಅದು ಗವರ್ನರೇ ಕೇಳ್ಬೇಕಾರೆ ಏನಾದರೂ ಇಂಟ್ರೆಸ್ಟ್ ಇಲ್ಲದ್ರೆ ಮಾಡ್ತಾರಾ? ನಾವು ಈ ಒಂದು ಕೇಸನ್ನು ತಗೊಂಡು ಅವ್ರು ನೋಟಿಸ್ ಕಳಿಸಿದ್ದಾರೆ, ಅದು ಗಂಭೀರ. ಅದು ನೋಟಿಸ್ ಕಳಿಸೋದು ಸಿಂಪಲ್ ಅಲ್ಲ. ನೋಟಿಸ್ ಕೊಟ್ಟ ಮೇಲೆ ಆ ಇಶ್ಯೂಯಲ್ಲಿ ಕ್ಲಾರಿಫಿಕೇಷನ್ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕೇಳಿದ್ದಾರೆ, ಅದನ್ನು ನೀಡಿದ್ದೀವಿ. ನಿನ್ನೆ ರಾತ್ರಿ ನೀವು ಮೆಸೇಜ್ ಮಾಡಿದ್ರಿ, ಅದು ನನಗೆ ಬಂದಿರೋ ಮಾಹಿತಿ ಕನ್ಫರ್ಮ್ ಮಾಡಿ ಅಂತ ಹೇಳಿದೆ. ನಿಮ್ಮ ಮಾಧ್ಯಮದವರೇ ಸುಮಾರು ಜನ ಹೇಳಿದ್ದು 2ನೇ ನೋಟಿಸ್ ಅಂತ. 2ನೇ ನೋಟಿಸ್ ಯಾವುದು ಕೊಟ್ಟಿಲ್ಲ.
ನನಗೆ ತಿಳಿದ ಮಟ್ಟಿಗೆ ಯಾವುದು ಕೊಟ್ಟಿಲ್ಲ. ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿತ್ತು. ಇರಲಿ, ಅದು ನನ್ನ ಅಭಿಪ್ರಾಯ. ಅವ್ರಿಗೇನು ಡಿಸೈಡ್ ಮಾಡಬೇಕು ಅವ್ರು ಮಾಡ್ತಾರೆ. ಇಷ್ಟು ಇವತ್ತು ನಡೆದಿರೋದು. ಆ ವಿವರಗಳನ್ನು ಹೇಳಿ ಬಂದಿದ್ದೀನಿ. ಕಾದು ನೋಡೋಣ, ವೆಯ್ಟ್ ಮಾಡೋಣ. ನಾನು ವೆಯ್ಟ್ ಮಾಡ್ತೀನಿ, ನೀವು ವೆಯ್ಟ್ ಮಾಡಿ. ಹೇಳಿರೋ ಪ್ರಕಾರ ಆರೋಪ ಸರಿ ಇದೆ, ಇಬ್ರಾಹಿಂ ಸರಿ ಇಲ್ಲ ಅಂತಾನ? ಆರೋಪ ಸರಿ ಇದೆ. ಆರೋಪ ಮೇಲ್ನಡೆಗೆ ಸರಿ ಅಂತಲ್ರಿ. ಈಗ ನನ್ನ ಆರೋಪಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾಗ ಏನು ಹೇಳಿದ್ರು ವೇದಿಕೆ ಮೇಲೆ? ನಾವು ಕೇಳೋದಲ್ರಿ, ಅಬ್ರಾಹಂ ಅವ್ರು ಕೇಳೋರಲ್ಲ 10 ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಬಿಡ್ರಿ ಅಂತ. ನನ್ನ ಪ್ರಶ್ನೆ 10ಕ್ಕಲ್ಲ, 1ಕ್ಕೆ ಉತ್ತರ ಕೊಡಲಿ. ಕೊಡಲಿಲ್ಲ, ಅವರೇ ಕರೆದ್ರು ಅವ್ರಿಗೆ. ನಾನು ಗುರುವಾರ ಕೇಳಿದ್ದೆ ಭೇಟಿ ಆಗಬೇಕು ಅಂತ. ಅದು ಇವತ್ತು ಕರೆದ್ರು, ಬಂದೆ, ಭೇಟಿ ಆದೆ, ಕ್ಲಾರಿಫಿಕೇಷನ್ ಏನಿತ್ತು ಎಲ್ಲ ಕೊಟ್ಟಿದ್ದೀನಿ. ಈಗ ನಾನು ಒಂದು ಇಶ್ಯೂನ ಡೀಲ್ ಮಾಡ್ತಾ ಇದ್ದಾಗ ಅವ್ರನ್ನ ಕುಂಡಿಸ್ಕೊಂಡು ಅವ್ರ ಹತ್ರ ಕ್ಲಾರಿಫಿಕೇಷನ್ ಕೇಳೋದು ಏನಕ್ಕೆ ಕೇಳ್ತೀನಿ? ಮುಂದುವರಿಸ್ಬೇಕಾದ್ರೆ ಯಾವುದೂ ಅಡಚಣೆ ಇರಬಾರ್ದು, ಎಲ್ಲ ಕ್ಲಿಯರ್ ಆಗಿರಬೇಕು ಅಂತ. ಆ ಕ್ಲಾರಿಟಿ ಅವ್ರಿಗೆ ಬರಬೇಕು ಅಂತ ಅವ್ರು ಕೇಳಿದ್ದಾರೆ, ಕರೆಕ್ಟಾಗಿ ಮಾಡಿದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಇಷ್ಟನ್ನು ಹೇಳಿ ನೀವು ನಾವು ಕಾಯೋಣ. ನಾನು ಮೊದಲು ಹೇಳಿದ್ದ, ನೀವು ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ. ದೂರಲ್ಲಿ ಕ್ಲಾರಿಟಿ ಇದೆ. ಅದಾದಮೇಲೆ ಉತ್ತರ ಕೊಟ್ರಲ್ಲ ಸರ್ಕಾರ, ಅದು ನನ್ನ ಮೇಲೆ ಆರೋಪ ಮಾಡಿದಾಗ ಆ ಆರೋಪದ ಬಗ್ಗೆ ಕೇಳಬೇಕಲ್ಲ. ಎಸ್ ಡನ್ ದ ರೈಟ್ ಥಿಂಗ್. ನಾನಲ್ಲ, ಯಾವನೇ ಆದ್ರೂ ಸರಿ, ಆರೋಪಿ ಅಂತ ಇದ್ದ ಬೇರೆ ಇದ್ಮೇಲೆ ಕೇಳಲೇಬೇಕು. ಕೇಳೋರೆ, ತಪ್ಪಿಲ್ಲ. ಆ ಪ್ರಶ್ನೆಗೆ ನಿಮ್ಮ ಕೆಲವು ಪ್ರಕರಣಗಳ ಹಿಂದಿನ ಪ್ರಕರಣಗಳನ್ನು ರಿಓಪನ್ ಮಾಡಬೇಕು ಅಂತ ಸರ್ಕಾರ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದೆ ಅಂತ ನಿಮಗೆ ಮಾಹಿತಿ ಇದೆ ಸರ್? ಆಲ್ ದಿ ಬೆಸ್ಟ್. ಸರ್ಕಾರ ಏನು ಬೇಕಾದ್ರೆ ಮಾಡೋಕ್ಕೆ ಹೊರಡಲಿ, ಸಂತೋಷ. ಈಗ ಯಾವುದೈತೆ, ಒಂದಿದ್ದು ಕ್ಲೋಸ್ ಆಯಿತು, ಇನ್ನೊಂದು ಐತೆ ನಡೀತಾ ಐತೆ. ಹೊಸದು ಯಾವುದು ಇಲ್ಲಲ್ಲ, ಹೊಸದು ಸೃಷ್ಟಿ ಮಾಡಬೇಕು. ಸಲ ನಾನು ತಪ್ಪು ಮಾಡಿಬಿಟ್ಟೆ, ನೈಸ್ ಕೇಸ್ ಹಾಕಿದಾಗ ನಾನು ತಪ್ಪು ಮಾಡಿದೆ, ಕ್ಲೋಸ್ ಆಗಿದ್ದನ್ನು ಓಪನ್ ಮಾಡಿಸೋದು ನಮಗೆ ಗೊತ್ತಿಲ್ದಿರ. ಈ ಸರಿ ಸರ್ಕಾರಕ್ಕೆ ನೇರ ಸವಾಲ್ ಹುಡುಕ್ರಿ. ಹುಡ್ಕಕ್ಕಾಗಿದ್ರೆ ಕೇಳ್ರಿ, ಹೆಂಗೆ ಹುಡುಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸರ್ಕಾರಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.